ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯುವ ನಿಧಿ ರಿಲೇಟೆಡ್ 2 ಬಿಗ್ ಅಪ್ಡೇಟ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಂದನೇದು, ಯುವ ನಿಧಿ ಅಮೌಂಟು ಬಂದಿದೆ. ನಿನ್ನೆಯಿಂದ ಅಮೌಂಟ್ ಸ್ಯಾಂಕ್ಷನ್ ಆಗ್ತಾ ಇದೆ. ಎರಡನೇ ಪಾಯಿಂಟ್ ಬಂದು ಯುವ ನಿಧಿ ಸೆಲ್ಫ್ ಡಿಕ್ಲರೇಷನಲ್ಲಿ ಮತ್ತೆ ಚೇಂಜಸ್ ಆಗಿದೆ. ಏನು ಚೇಂಜಸ್ ಆಗಿದೆ ಅಂತ ತಿಳ್ಕೊಬೇಕು ಅಂದರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಮತ್ತು ಸೆಲ್ಫ್ ಡಿಕ್ಲರೇಷನ್ ಕೊಡೋದಕ್ಕೆ ಆಗಸ್ಟ್ 1ನೇ ತಾರೀಕಿಂದ 25ನೇ ತಾರೀಕುವರೆಗೂ ನಿಮಗೆ ಟೈಮ್ ಇರುತ್ತೆ. ಈಗಾಗಲೇ ಸೆಲ್ಫ್ ಡಿಕ್ಲರೇಷನ್ ಕೊಡೋಕ್ಕೆ ಸ್ಟಾರ್ಟ್ ಆಗಿರೋದ್ರಿಂದ ಯಾರಾದರೂ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿಲ್ಲ ಅಂದರೆ ಈಗಲೇ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿ. ಇನ್ನು ಸೆಲ್ಫ್ ಡಿಕ್ಲರೇಷನ್ ಅಂದರೆ ಏನು? ನೀವೆಲ್ಲೂ ಕೂಡ ಕೆಲಸ ಮಾಡ್ತಾ ಇಲ್ಲ, ನನಗೆ ESI PF ಸಿಗ್ತಾ ಇಲ್ಲ, ನಾನು ಇನ್ನೂ ಅನ್ಎಂಪ್ಲಾಯ್ ಆಗಿರ್ತಿದ್ದೀನಿ ಮತ್ತು ಎಲ್ಲೂ ಹೈಯರ್ ಎಜುಕೇಷನ್ ಮಾಡ್ತಿಲ್ಲ ಅಂತ ಯುವ ನಿಧಿ ವೆಬ್ಸೈಟ್ ಅಂದರೆ ಸೇವಾ ಸಿಂಧು ವೆಬ್ಸೈಟ್ ಮುಖಾಂತರ ಆಧಾರ್ ಕಾರ್ಡ್ ನಂಬರ್ನ ಹಾಕಿ OTP ಹಾಕಿ ಡಿಕ್ಲರೇಷನ್ನ ಕೊಡಬೇಕಾಗತ್ತೆ. ಆಧಾರ್ ಕಾರ್ಡ್ ಲಿಂಕ್ ಆಗಿರೋಂಥ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ನೀವು OTP ಹಾಕಿದ್ಮೇಲೆ ನಿಮಗೆ ಆಧಾರ್ ಕಾರ್ಡಲ್ಲಿ ಯಾವ ಥರ ನೇಮ್ ಇರುತ್ತೆ ಅದು ಯುವ ನಿಧಿ ರೆಫರೆನ್ಸ್ ನಂಬರು, ಮತ್ತು ನಿಮ್ಮ ಡಿಗ್ರಿ ಅಥವಾ ಡಿಪ್ಲೊಮೋದು ರೋಲ್ ನಂಬರ್ ಏನಿರುತ್ತೆ ಅದು ಆಟೋಮೆಟಿಕಲಿ ಜನರೇಟ್ ಆಗುತ್ತೆ. ನೆಕ್ಸ್ಟು ನಿಮಗೆ ತಿಂಗಳ ಸ್ವಯಂ ಘೋಷಣೆ ಬಂದು ಆಗಸ್ಟ್ ಮಂತ್ ಇರುತ್ತೆ. ಅದನ್ನು ಕೂಡ ಸೆಲೆಕ್ಷನ್ ಮಾಡ್ಕೊಂಡ್ಮೇಲೆ ನೀವು OTP ಎಂಟರ್ ಮಾಡ್ತೀರಲ್ವ, ಯಾರು ಎಲಿಜಿಬಲ್ ಇರ್ತೀರೋ ಅಂಥವ್ರಿಗೆ ನೋಡಿ ಈ ರೀತಿ ಬರುತ್ತೆ. ನೋಡಿ, ನಾವೀಗ ಈ ಡಿಕ್ಲರೇಷನ್ ಕೊಡ್ತಿರೋದು ಆಗಸ್ಟ್ ಮಂತ್ದು, ಬಟ್ ಅವರಿಗೆ ಹಿಂದಿನ ಮಂತ್ಗಳದ್ದು ಅಂದರೆ ಮಾರ್ಚ್, ಏಪ್ರಿಲ್, ಮೇ 3 ತಿಂಗಳದು ಸೆಲ್ಫ್ ಡಿಕ್ಲರೇಷನ್ ಕೊಡೋದಕ್ಕೆ ಮತ್ತೊಮ್ಮೆ ಆಪ್ಷನ್ನ ಕೊಟ್ಟಿದ್ದಾರೆ. ಸೊ ಆ 3 ತಿಂಗಳದ್ದು ಅವರು ಕ್ಲಿಕ್ ಮಾಡಿಕೊಂಡು ಆಗಸ್ಟ್ ತಿಂಗಳದು ಕ್ಲಿಕ್ ಮಾಡಿದ್ರೆ ಒಟ್ಟು ನಿಮಗೆ 4 ಮಂತಿನ ಹಣ ಬರುತ್ತೆ. ಆದರೆ ಎಲ್ಲರಿಗೂ ಈ ಥರ ಬರೋದಿಲ್ಲ. ಯಾರು ಪ್ರೀವಿಯಸ್ ಮಂತ್ಗಳದ್ದು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿರೋದಿಲ್ವೋ ಅಥವಾ ಅವರಿಗೆ ಅಮೌಂಟ್ ಬಂದಿರಲ್ವೋ ಅಂಥವ್ರಿಗೆ ಮಾತ್ರ ಈ ಥರ ಬರುತ್ತೆ. ನೆಕ್ಸ್ಟ್ ಸ್ಕ್ರೋಲ್ ಡೌನ್ ಮಾಡಿಕೊಂಡ್ರೆ ನೋಡಿ, ನಿಮಗೆ ಈ ಥರ ಕೇಳುತ್ತೆ, ನೀವು ಕರ್ನಾಟಕದ ವಾಸಿಯಾಗಿರ್ತೀವಿ ಮತ್ತು ಎಲ್ಲೂ ಕೂಡ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡ್ತಿಲ್ಲ, ESI PF ನನಗೆ ಬರ್ತಿಲ್ಲ ಅಂತ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಾಗ ನೆಕ್ಸ್ಟ್ ನಿಮಗೆ ಬೇರೆ ಥರ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೋಡಿ, ತಿರ್ಗಾ ಇದರಲ್ಲಿ ಆಗಸ್ಟ್ ಮಂತೇ ಇದೆ. ಸೆಲ್ಫ್ ಡಿಕ್ಲರೇಷನ್ ಬಂದು ಮಾರ್ಚ್, ಏಪ್ರಿಲ್, ಮೇ 3 ತಿಂಗಳದಿದೆ. ಜೊತೆಗೆ ಸ್ವಯಂ ಘೋಷಣೆ ತಿಂಗಳು ಜೂನ್ 2024 ಅಂತ ಇದೆ. ಬಟ್ ಈ ತಿಂಗಳ ಸ್ವಯಂ ಘೋಷಣೆ ಅಂತ ಬಂದರೆ ಆಗಸ್ಟ್ ತಿಂಗಳು ಅಂತ ಇದೆ. ಲಾಸ್ಟ್ ಟೈಮ್ ಕೂಡ ಹೀಗೆ ಆಗಿತ್ತು. ಜುಲೈ ಮಂತ್ ಕೊಟ್ಟರೆ ಜೂನ್ ಮಂತ್ ಅಂತ ತೋರಿಸ್ತಾ ಇತ್ತು. ಅದು ಲಾಸ್ಟ್ ಒಂದು 2-3 ಡೇಸ್ ಇದ್ದಾಗೆ ಎಲ್ಲ ಕೂಡ ಸರಿ ಹೋಯಿತು. ಜುಲೈ ಅಂತಲೇ ತೋರಿಸ್ತಾ ಇತ್ತು. ಈಗ ಸ್ವಲ್ಪ ಇದೇ ಥರ ಪ್ರಾಬ್ಲಮ್ ಆಗ್ತಿದೆ. ಬಟ್ ನಿಮಗೆ ಫೈನಲ್ ಪ್ರಿಂಟೌಟಲ್ಲಿ ಆಗಸ್ಟ್ ತಿಂಗಳು ಅಂತಲೇ ಬರ್ತಾ ಇದೆ. ಇದು ಏನು ಹೇಳ್ಬೋದು, ಟೆಕ್ನಿಕಲ್ ಇಶ್ಯೂ ಇರುತ್ತೆ, ವೆಬ್ಸೈಟ್ದೇ ಪ್ರಾಬ್ಲಮ್ ಇರೋದ್ರಿಂದ ಏನೂ ಆಗೋದಿಲ್ಲ, ಸರಿ ಹೋಗುತ್ತೆ. ನೆಕ್ಸ್ಟ್ ನಿಮಗೆ ಫೈನಲ್ ಪ್ರಿಂಟೌಟ್ ತೊಗೊತೀರಾ ಗೊತ್ತಾ, ಅದರಲ್ಲಿ ಏನಾದರೂ ಜುಲೈ ಅಂತ ಇತ್ತು ಅಂದರೆ ಅಥವಾ ಜೂನ್ ಅಂತ ಇತ್ತು ಅಂದರೆ ನೀವು ಮತ್ತೆ ಸೆಲ್ಫ್ ಡಿಕ್ಲರೇಷನ್ನ 23-24 ಈ ಟೈಮಲ್ಲಿ ಕೊಡಿ. ನೆಕ್ಸ್ಟು ಡಿಕ್ಲರೇಷನ್ಗೆ ಈ ಥರ ಸ್ವಯಂ ಘೋಷಣೆಗೆ ಒಪ್ಪಿಗೆನ ಕೊಟ್ಬಿಟ್ರೆ ನಿಮಗೆ ಫೈನಲ್ ಪ್ರಿಂಟೌಟ್ ಸಿಗುತ್ತೆ. ಫೈನಲ್ ಪ್ರಿಂಟೌಟಲ್ಲಿ ನೋಡಿ, ಸ್ವಯಂ ಘೋಷಣೆ ತಿಂಗಳು ಅನ್ನೋ ಜಾಗದಲ್ಲಿ ಆಗಸ್ಟ್ ಅಂತಲೇ ಇದೆ. ನಾನು ವಿಡಿಯೋ ಮಾಡೋಣ ಅಂತ ಈಗ ಜಸ್ಟ್ ಸೆಲ್ಫ್ ಡಿಕ್ಲರೇಷನ್ನ ಕೊಟ್ಟೆ, ಈ ಥರ ಬಂದಿದೆ. ಫೈನಲ್ ಪ್ರಿಂಟೌಟ್ನ ನೀವು ಕಲೆಕ್ಟ್ ಮಾಡಿ ಇಟ್ಕೋಬಹುದು. ಮತ್ತೊಂದು ಕಡೆ ಅಮೌಂಟ್ ಕ್ರೆಡಿಟ್ ಆಗಿರೋದ್ರ ಬಗ್ಗೆ ನೆನ್ನೆನೇ ಅಮೌಂಟು ತುಂಬ ಜನಕ್ಕೆ ಬಂದಿದೆ, ಇವತ್ತು ಕೂಡ ಅಮೌಂಟು ತುಂಬ ಜನಕ್ಕೆ ಬಂದಿದೆ. ಬಟ್ ನಾನು ಹಾಕ್ಕೊಟ್ಟಿರೋರಿಗೆ ಅಥವಾ ನನ್ನ ಗ್ರೂಪಲ್ಲಿರೋರಿಗೆ ಅಮೌಂಟ್ ಏನೂ ಬಂದಿಲ್ಲ ಅಂತ ಇನ್ಫಾರ್ಮ್ ಮಾಡಿದ್ರು. ಬಟ್ ಬೇರೆ ಕಡೆ ಅಮೌಂಟ್ ಎಲ್ಲ ಬಂದಿದೆ ಅನ್ನೋ ಮೆಸೇಜಸ್ಗಳನ್ನ ನಾನು ನೋಡಿದೆ. ನಿಮಗೇನಾದರೂ ಅಮೌಂಟ್ ಬಂದಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಮೌಂಟ್ ನನಗೆ ಬಂದಿದೆ ಅಂತ. ಎಷ್ಟು ಮಂತಿನ ಅಮೌಂಟ್ ಬಂದಿದೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಅಥವಾ ಅಮೌಂಟ್ ಬಂದಿಲ್ಲ ಅಂದರೆ ಅಮೌಂಟ್ ಬಂದಿಲ್ಲ ಅಂತ ಕೂಡ ನನಗೆ ತಿಳಿಸಿ. ನನಗೇನಾದರೂ ಅಮೌಂಟ್ ಬಂತು ಅಂದರೆ ಅಥವಾ ನನ್ನ ಗ್ರೂಪಲ್ಲಿ ಇರೋರಿಗೆ ಏನಾದರೂ ಅಮೌಂಟ್ ಬಂತು ಅಂದರೆ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಮತ್ತು ನಂದು ಯುವ ನಿಧಿದು ಟೆಲಿಗ್ರಾಮ್ ಗ್ರೂಪ್ ಇದೆ, ಇಲ್ಲಿವರೆಗೂ ಯಾರು ಜಾಯ್ನ್ ಆಗಿಲ್ವೋ ಅವರು ಜಾಯ್ನ್ ಆಗಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಹಾಕಿರ್ತೀನಿ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.